ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ನನ್ನ ಹೆಸರು ಅಶ್ವಿತಾ ಮಲ್ನಾಡ್. ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ. ಹೊಸದೊಂದು ಸಪ್ತಾಹದ ಆರಂಭದಲ್ಲಿ ನಾವಿದ್ದೀವಿ. ನಿನ್ನೆಯ ಭಾನುವಾರದ ರಜೆಯ ನಂತರ ಇವತ್ತು ಶಾಲೆಗಳು ಶುರುವಾಗಿದೆ ಅಲ್ವಾ? ಇವತ್ತು ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ, ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್, ಇದರಲ್ಲಿರುವಂತಹ ಒಂದು ವೈವಿಧ್ಯತೆಯ ಬಗ್ಗೆ ನಾವು ಮತ್ತಷ್ಟು ಕೌತುಕದಾಯಕವಾದಂತಹ ಸಂಗತಿಗಳನ್ನ, ವಿಷಯಗಳನ್ನ ತಿಳಿತಾ ಹೋಗೋಣ. ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಕ್ಲಾಸ್ನ ಆರಂಭದಲ್ಲಿ ನಾವು ಒಂದು ಉತ್ತಮವಾದಂತಹ ಚಿಂತನೆಯೊಂದಿಗೆ ನಮ್ಮ ದಿನವನ್ನ ಆರಂಭಿಸ್ತೀವಿ ಅಥವಾ ನಮ್ಮ ಕ್ಲಾಸ್ ಅನ್ನ ಆರಂಭಿಸ್ತೀವಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಇವತ್ತಿನ ದಿನದ ಚಿಂತನೆ, ಇಂದಿನ ಚಿಂತನೆ ಏನಿದೆ ನೋಡೋಣವಾ? ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸ್ಕ್ರೀನ್ ಮೇಲೆ ಇರುವಂತಹ ವ್ಯಕ್ತಿ ಯಾರು ಅನ್ನೋದು ನಿಮ್ಗೆ ಗೊತ್ತಿದ್ಯಾ? ವ್ಯಕ್ತಿ ಒಬ್ಬಂದೇ ಅಲ್ಲ, ಅವರೊಂದು ಮಹಾ ಚೇತನ ಅಲ್ವಾ? ಮದರ್ ತೆರೆಸಾ. ಎಷ್ಟೋ ಜನರಿಗೆ ತಾಯಿಯಾಗಿ ತಾಯಿಯ ಪ್ರೀತಿಯನ್ನ ನೀಡಿ ಶುಶ್ರೂಷೆಯನ್ನ ನೀಡಿದಂತಹ ಮಹಾನ್ ಸಾಧಕಿ ಮದರ್ ತೆರೆಸಾ. ಇವರು ಇವತ್ತು ಹೇಳಿರುವಂತಹ ಒಂದು ನುಡಿಮುತ್ತಿನ ಕಡೆಗೆ ಗಮನವನ್ನ ಹರಿಸೋಣ. ಇವ್ರು ಹೇಳ್ತಾರೆ, ಸಣ್ಣ ಕೆಲಸಗಳನ್ನು ಅಪಾರ ಪ್ರೀತಿಯಿಂದ ಮಾಡಿ. ಮಾಡುವಂತಹ ಕೆಲಸ ಚಿಕ್ಕದಾಗಿದ್ರು ಸಹ ತುಂಬಾ ಪ್ರೀತಿಯಿಂದ ಮಾಡಿ. ಏನು ಈ ಮಾತಿನ ಅರ್ಥ? ನೋಡಿ, ನಾವು ಮಾಡುವಂತಹ ಕೆಲಸದ ಗಾತ್ರ ಮುಖ್ಯ ಅಲ್ಲ. ಅದನ್ನ ಮಾಡುವಾಗ ನಮ್ಮ ಮನಸ್ಸು, ಪ್ರೀತಿ ಮತ್ತು ಕಾಳಜಿ ಮುಖ್ಯ. ನಾವ್ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸವು ದೊಡ್ಡದಾಗೇ ಇರ್ಬೇಕು ಅಂತ ಏನಿಲ್ವಲ್ಲ. ಒಂದು ಸಣ್ಣ ಸಹಾಯ ಆಗಿರಬಹುದು, ಅಥವಾ ಒಂದು ಮಧುರವಾದಂತಹ ನಗು, ಒಂದು ಧನ್ಯವಾದ, ಒಂದು ಗಿಡಕ್ಕೆ ನೀರ್ ಹಾಕೋದು, ಮನೆಯ ಕೆಲಸದಲ್ಲಿ ಸಹಾಯ ಮಾಡೋದು, ಇವೆಲ್ಲ ಸಣ್ಣ ಕೆಲ್ಸಗಳೇ. ಆದ್ರೆ ಅವುಗಳನ್ನ ಪ್ರೀತಿ, ಗೌರವ ಮತ್ತು ಜವಾಬ್ದಾರಿಯಿಂದ ಮಾಡಿದ್ರೆ ಅವು ಬಹಳ ದೊಡ್ಡ ಅರ್ಥವನ್ನ ಹೊಂದುತ್ತೆ. ಒಳ್ಳೆಯ ವ್ಯಕ್ತಿತ್ವ ದೊಡ್ಡ ಸಾಧನೆಗಳಿಂದ ಮಾತ್ರ ರೂಪುಗೊಳ್ಳುತ್ತೆ. ಆದ್ರಿಂದ ಪ್ರತಿದಿನ ಮಾಡುವಂತಹ ಸಣ್ಣ ಒಳ್ಳೆಯ ಕೆಲಸಗಳೇ ನಮ್ಮ ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಈಗ ನೀವೆಲ್ಲ ಶಾಲೆಗೆ ಬರ್ತಿರಲ್ಲ, ಶಾಲೆಯಲ್ಲಿ ಶಾಲೆಯ ಕೊಠಡಿಯನ್ನ ಸ್ವಚ್ಛವಾಗಿಡೋದು, ಶಾಲೆಯ ಆವರಣವನ್ನ ಸ್ವಚ್ಛವಾಗಿಡೋದು, ಶಿಕ್ಷಕರು ಬಂದ ತಕ್ಷಣ ಎದ್ದು ನಿಲ್ಲುವಂಥದ್ದು, ಸ್ವಚ್ಛವಾದಂತಹ ಬಟ್ಟೆಯನ್ನ ಬಿರುಸನ್ನ ಧರಿಸ್ಕೊಂಡು ಬರುವಂಥದ್ದು. ಈಗ ವಾಲಂಟಿಯರ್ಸ್ ಅಂತ ಇರ್ತಾರೆ. ಈಗ ಮಧ್ಯಾಹ್ನದ ಬಿಸಿ ಊಟದ ಸಮಯದಲ್ಲಿ ಆಹಾರ ಸರಿಯಾಗಿ ಸರಬರಾಜು ಆಗ್ತಾ ಇದೆಯಾ? ಎಲ್ಲಾ ಮಕ್ಕಳು ಆಹಾರವನ್ನ ತಿಂತಿದಾರಾ? ಯಾರು ವೇಸ್ಟ್ ಮಾಡ್ತಿಲ್ಲ ಅಲ್ವಾ? ಅಥವಾ ಯಾರು ಚೆಲ್ತಾ ಇದ್ದಾರಾ? ಇದನ್ನೆಲ್ಲ ಗಮನ ಹರಿಸೋದು, ಅಥವಾ ಅಂತವ್ರಿಗೆಲ್ಲ ಬುದ್ಧಿವಾದ ಹೇಳುವಂಥದ್ದು, ಅಥವಾ ನೀವೇ ಊಟ ಮಾಡ್ಬೇಕಾದ್ರೆ ಚೆಲ್ಲದೆ ಊಟ ಮಾಡುವಂಥದ್ದು, ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟವನ್ನ ಹಾಕಿಸ್ಕೊಳ್ಳೋದು. ಇವೆಲ್ಲ ತುಂಬಾ ತುಂಬಾ ಚಿಕ್ಕ ಕೆಲಸಗಳೇ ಮಕ್ಳೇ. ಆದ್ರೆ ಅದರ ಒಂದು ಪ್ರಭಾವ, ಇಂಪ್ಯಾಕ್ಟ್ ಇದೆಯಲ್ಲ, ಅದು ದೊಡ್ಡದಾಗಿರುತ್ತೆ. ಆದ್ರಿಂದ ನಾವು ಮಾಡುವಂತಹ ಕೆಲಸವನ್ನ ಅಪಾರವಾದಂತಹ ಪ್ರೀತಿ ಜೊತೆಗೆ ಗೌರವದಿಂದ ಮಾಡ್ತಾ ಹೋಗ್ಬೇಕು. ಆಗ ಆ ಕೆಲ್ಸಕ್ಕೊಂದು ಅರ್ಥ ಅನ್ನೋದು ಸಿಗ್ತಾ ಹೋಗುತ್ತೆ. ತಿಳಿತಾ? ಇದಾಗಿತ್ತು ಇವತ್ತಿನ ಚಿಂತನೆ, ನುಡಿಮುತ್ತು. ಇದಾದ ನಂತರ ಇವತ್ತಿನ ಸೆಷನ್ ಕಡೆಗೆ ನಾವು ಗಮನ ಹರಿಸೋಣ. 4th ಕ್ಲಾಸ್ ನಲ್ಲಿ ನಾವೇನ್ ಕಲ್ತಿದ್ವಿ? ಹರ್ಬ್ಸ್, ರಬ್ಸ್ ಅಂಡ್ ಟ್ರೀಸ್. ಹೌದಾ? ಗಿಡಮೂಲಿಕೆಗಳು, ಪೊದೆಗಳು ಹಾಗೂ ಮರಗಳ ಕುರಿತು ಕಲ್ತಿದ್ವಿ. ಹೌದಾ? ಎಸ್. ಓಕೆ. ಎಲ್ಲಿ ಕಲ್ತಿದೀವಿ? ಅದ್ರ ಬಗ್ಗೆ ಒಂದು ಪುಟ್ಟ ಪ್ರಶ್ನಾವಳಿಯನ್ನ ನೋಡೋಣ. ಇದೇನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಏನಲ್ಲ. ಸುಮ್ನೆ ನಾವ್ ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ಕಲ್ತಿದ್ವಿ ಅನ್ನೋದಕ್ಕೆ ಒಂದು ರೀಕ್ಯಾಪ್ ಬಗ್ಗೆ ಒಂದು ಪುಟ್ಟ ಪ್ರಶ್ನೆ. ಓಕೆನಾ? ರೆಡಿ ಇದ್ದೀರಾ ಎಲ್ಲರೂ? ಓಕೆ, ಮೇಡಮ್ ಕೂಡ ರೆಡಿ ಇದೀನಿ. ಕೇಳಲ್ಲ ಪ್ರಶ್ನೆನಾ? ನನ್ನ ಸ್ಕ್ರೀನ್ ನಾನೀಗ ಶೇರ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕಾಣಿಸುತ್ತಾ ಅಂತ ಒಂದ್ ಹೇಳ್ಬಿಡಿ ನನ್ಗೆ. ಕಾಣಿಸ್ತಾ ಇದೆಯಾ? ಓಕೆ, ಮಕ್ಳಿಗೆಲ್ಲ ಕಾಣಿಸ್ತಾ ಇದೆ screen. ಈಗ ಈ ಪ್ರಶ್ನೆ ಇರೋದೇ ಈ ಗಿಡಮೂಲಿಕೆಗಳು, ಪೊದೆಗಳು ಮತ್ತು ಮರಗಳ ಕುರಿತು. ಇಟ್ಸ್ ಅಬೌಟ್ ಹರ್ಬ್ಸ್, ಡ್ರಬ್ಸ್ ಅಂಡ್ ಟ್ರೀಸ್. ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಯಾವುದೇ ಕಾಲಾವಕಾಶ ಇಲ್ಲ, ನಿಧಾನವಾಗಿ ಯೋಚಿಸಿ. ಅತ್ಯಂತ ಚಿಕ್ಕದಾದ, ಮೃದುವಾದ ಹಸಿರು ಕಾಂಡವನ್ನು ಹೊಂದಿರುವ ಮತ್ತು ಹೆಚ್ಚು ಕೊಂಬೆಗಳಿಲ್ಲದ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ? ಇನ್ನೊಮ್ಮೆ ಹೇಳ್ತೀನಿ. ಅತ್ಯಂತ ಚಿಕ್ಕದಾದ, ಮೃದುವಾದ ಹಸಿರು ಕಾಂಡವನ್ನು ಹೊಂದಿರುವ ಮತ್ತು ಹೆಚ್ಚು ಕೊಂಬೆಗಳಿಲ್ಲದ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ? ಇಲ್ಲೇ ಹೇಳ್ಬಿಟ್ಟಿದ್ದಾರೆ, ಇದು ಸಸ್ಯ, ಇಟ್ಸ್ ಅ ಪ್ಲಾಂಟ್. ಹಾಗಾಗಿ ಮರ ಅಂತೂ ಅಲ್ಲ. ಕಾಂಡ ಹೇಗಿದೆ? ತುಂಬಾ ಮೃದುವಾಗಿದೆ. ಹಸಿರಾದ ಕಾಂಡ, ತುಂಬಾ ಮೃದುವಾಗಿದೆ ಕಾಂಡಗಳು.
ಯಾವ್ದಿರ್ಬಹುದು? ಯೋಚನೆ ಮಾಡಿ. ಹೆಚ್ಚು ಕೊಂಬೆಗಳು ಇಲ್ಲ. ಕೊಂಬೆಗಳು ಇಲ್ಲ ಅಂದ್ರೆ ಪೊದೆಗಳು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಬಳ್ಳಿಗಳು ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಉತ್ತರ ಏನಾಗಿರುತ್ತೆ? ಗಿಡಮೂಲಿಕೆಗಳು ಅಥವಾ ಹರ್ಬ್ಸ್ ಆಗಿರುತ್ತೆ. ಚೆಕ್ ಮಾಡೋಣವಾ? ಎಸ್, ಅದು ಸರಿಯಾದಂತಹ ಉತ್ತರ. ಹರ್ಬ್ಸ್ ಅಥವಾ ಗಿಡಮೂಲಿಕೆಗಳು. ನೆಕ್ಸ್ಟ್, ಗಟ್ಟಿಯಾದ ಕಾಂಡವನ್ನ ಹೊಂದಿದ್ದು ನೆಲಕ್ಕೆ ಹತ್ತಿರದಲ್ಲಿಯೇ ಬುಡದಿಂದ ಅನೇಕ ಕೊಂಬೆಗಳನ್ನ ಬಿಡುವ ದಾಸವಾಳ ಅಥವಾ ಗುಲಾಬಿ ಸಸ್ಯವು ಯಾವ ಗುಂಪಿಗೆ ಸೇರುತ್ತದೆ? ನಾನು ಲಾಸ್ಟ್ ಕ್ಲಾಸ್ ನಲ್ಲೂ ಹೇಳಿದೆ, ಇದ್ರ ಎಕ್ಸಾಂಪಲ್ ಕೊಟ್ಟಿದ್ದೆ. ದಾಸವಾಳ ಮತ್ತು ಗುಲಾಬಿ. ನಿಮ್ಮ ಮನೆಯ ಹೂದೋಟದಲ್ಲಿ ಅಥವಾ ನಿಮ್ಮ ಶಾಲೆಯ ಆವರಣದಲ್ಲಿ ಗುಲಾಬಿ ಹೂವಿನ ಗಿಡವನ್ನ ಬೆಳೆಸಿದ್ರೆ ಅಥವಾ ದಾಸವಾಳದ ಗಿಡವನ್ನ ಬೆಳೆಸಿದ್ರೆ ನೀವು ಅದನ್ನ ಗಮನಿಸಬಹುದು. ಹೇಗಿರುತ್ತೆ ಅದು? ಹೇಗಿರುತ್ತೆ? ತುಂಬಾ ಗಟ್ಟಿಯಾದಂತಹ ಕಾಂಡವನ್ನ ಹೊಂದಿರುತ್ತೆ. ಸ್ಟೆಮ್ಸ್ ಆರ್ ವೆರಿ ಸ್ಟ್ರಾಂಗ್. ನಮ್ ಕಡೆ ಎಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಅಂತಹ ಒಂದು ಕಡ್ಡಿಯನ್ನೇ ಮುರಿದು ಅದ್ರಲ್ಲೇ ಬೀಳ್ತಾ ಇದ್ದಿದ್ದು ಏಟು. ಹೊಡಿಲಿಕ್ಕೆ ಅಂತ ಸಪರೇಟ್ ಆಗಿ ಕಡ್ಡಿ ಇರ್ಲಿಲ್ಲ. ದಾಸವಾಳ ಹೂವಿನ ಗಿಡ ಅದ್ರ ಒಂದು ಕಡ್ಡಿಯಲ್ಲಿ ಬೀಳ್ತಾ ಇದ್ದಿದ್ದು ಏಟು. ಅಷ್ಟು ಗಟ್ಟಿ ಇರುತ್ತೆ ಅದ್ರ ಕಾಂಡ. ಕಾಂಡ ಅಂದ್ರೆ ಸ್ಟೆಮ್ಸ್ ಹೊಂದಿದ್ದು ನೆಲಕ್ಕೆ ಹತ್ತಿರದಲ್ಲಿಯೇ ಬುಡದಿಂದ ಅನೇಕ ಕೊಂಬೆಗಳನ್ನ ಹೊಂದಿರುತ್ತೆ. ಬುಡದಿಂದಲೇ ಅನೇಕ ಕೊಂಬೆಗಳನ್ನ ಹೊಂದಿರುತ್ತೆ. ಮತ್ತೆ ದಾಸವಾಳ, ಗುಲಾಬಿ ಇದಕ್ಕಿರೋ ಎಕ್ಸಾಂಪಲ್. ಆಪ್ಷನ್ಸ್ ಏನೇನಿದೆ? ಆಪ್ಷನ್ ಎ ಗಿಡಮೂಲಿಕೆಗಳು ಅಥವಾ ಹರ್ಬ್ಸ್, ಆಪ್ಷನ್ ಬಿ ಮರಗಳು ಅಥವಾ ಟ್ರೀಸ್, ಆಪ್ಷನ್ ಸಿ ಪೊದೆಗಳು ಅಥವಾ ಶ್ರಬ್ಸ್, ಆಪ್ಷನ್ ಡಿ ಆರೋಹಿಗಳು ಅಥವಾ ಕ್ಲೈಂಬರ್ಸ್. ಬಳ್ಳಿಗಳು ಅಂತ ಕೇಳಿದೀವಿ, ಆರೋಹಿಗಳು ಅನ್ನೋ ಪದವನ್ನ ಫಸ್ಟ್ ಟೈಮ್ ಕೇಳ್ತಾ ಇರೋದು. ನೋಟ್ ಮಾಡ್ಕೊಬಹುದು ನೀವು. ಎಲ್ಲೆಲ್ಲಿ ಹೊಸ ಪದಗಳನ್ನ ಕೇಳ್ತಾ ಇದ್ದೀರಾ, ಹೊಸ ಪದಗಳನ್ನ ಕಲಿತಾ ಇದ್ದೀರಾ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಭಾಷೆಯನ್ನ ಇಂಪ್ರೂವೈಸ್ ಮಾಡ್ಲಿಕ್ಕೆ ಬಹಳ ಸಹಾಯಕವಾಗಿ ನಿಲ್ಲುತ್ತೆ. ಸೊ ಏನಿರಬಹುದು ಉತ್ತರ? ಯೋಚನೆ ಮಾಡಿ. ವಾಟ್ ಕುಡ್ ಬಿ ದ ಆನ್ಸರ್? ಯೋಚನೆ ಮಾಡಿ ಉತ್ತರವನ್ನ ನೀಡಿ. ಯೋಚನೆ ಮಾಡಿ ಏನಿರಬಹುದು ಉತ್ತರ ಅಂತ. ವೆರಿ ಗುಡ್ ಮೇಡಮ್. ಈ ಒಂದು ಗಿಡ ನೆಲಕ್ಕೆ ಹತ್ತಿರದಲ್ಲಿ ಬುಡದಿಂದ ಅನೇಕ ಕೊಂಬೆಗಳನ್ನ ಹೊಂದಿದೆ. ಈ ಒಂದು ಲೈನ್ ಸಾಕು ನಮ್ಗೆ ಹೇಳಕ್ಕೆ ಅದು ಪೊದೆಗಳು ಅಂತ. ಪೊದೆಗಳು ಅಂದ್ರೆ ಬುಡದಿಂದನೇ ಅನೇಕ ಕೊಂಬೆಗಳನ್ನ ಹೊಂದಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ತುಂಬಾ ಎತ್ತರ ಬೆಳೆದು ದಪ್ಪನೆಯ ಕಂದು ಬಣ್ಣದ ಗಟ್ಟಿ ಕಾಂಡ ಅದನ್ನ ಟ್ರಂಕ್ ಅಂತ ಕರಿತೀವಿ ನಾವು. ಟ್ರಂಕ್ ಅಂದ್ರೆ ಬಟ್ಟೆಗಳನ್ನ ಹಾಕಿಡುವಂಥದ್ದ, ಅದಕ್ಕೂ ಟ್ರಂಕ್ ಅಂತ ಕರಿತೀವಿ. ಈ ಕಾಂಡಗಳಿಗೂ ಟ್ರಂಕ್ ಅಂತ ಹೇಳ್ತೀವಿ. ಇದನ್ನ ಹೊಂದಿರುವ ಮತ್ತು ನೆಲದಿಂದ ತುಂಬಾ ಎತ್ತರದಲ್ಲಿ ಕೊಂಬೆಗಳನ್ನ ಬಿಡುವ ಆಲದ ಗಿಡ. ಆಲದ ಗಿಡ ಅಂದ್ರೆ ಆಲದ ಗಿಡ ಅಂದ್ರೆ ಯಾವುದು? ದೊಡ್ಡದಾದ ಗಿಡ ಅಥವಾ ಮಾವಿನ ಗಿಡವನ್ನ ಏನೆಂದು ಕರೆಯುತ್ತಾರೆ? ಏನಂತಾರೆ? ಯೋಚನೆ ಮಾಡಿ. ಹ್ಮ್ ಏನಂತಾರೆ? ಎತ್ತರವಾಗಿ ಬೆಳೆಯುತ್ತೆ ಮತ್ತೆ ಅದರ ಒಂದು ಕೊಂಬೆಗಳು ನೆಲದಿಂದ ತುಂಬಾ ಎತ್ತರದಲ್ಲಿ ಇರುತ್ತೆ. ಪೊದೆಗಳಲ್ಲಿ ಏನಾಗಿತ್ತು? ನೆಲದ ಹತ್ತಿರಾನೇ ಕೊಂಬೆಗಳಿರುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ, ಇದರಿಂದ ತುಂಬಾ ಎತ್ತರದಲ್ಲಿ ಇರುತ್ತೆ. ಹೆಂಗಿದನ್ನ ಅನಲೈಸ್ ಮಾಡೋದ್ ನಾವು? ಹೇಗಿದನ್ನ ಅರ್ಥೈಸ್ಕೊಳ್ಳೋದು? ಪೊದೆಗಳಲ್ಲಿ ಏನಿರುತ್ತೆ? ಈ ಕೊಂಬೆಗಳು ಇಲ್ಲಿಂದ ಹೀಗೆ ಬುಡದಿಂದನೇ, ಬುಡ ಎಲ್ಲಿಂದ ಶುರುವಾಗುತ್ತೆ ಅಲ್ಲಿಂದನೇ ಇರುತ್ತೆ. ಆದ್ರೆ ನಾನೀಗ ಹೇಳಿರುವಂತದ್ರಲ್ಲಿ ನೆಲದಿಂದ, ಇದು ನೆಲ ಅಂದ್ರೆ ನೆಲದಿಂದ ತುಂಬಾ ದೂರದಲ್ಲಿ ಕೊಂಬೆಗಳನ್ನ ನೀವು ಕಾಣಬಹುದು ಈ ರೀತಿಯಾಗಿ. ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ ಇದಕ್ಕೂ ಇದಕ್ಕೂ? ಇದೇನಾಗಿರುತ್ತೆ? ಈಗ ನೆಲ ಅಂದ್ರೆ ನೆಲದ ಹತ್ತಿರಾನೇ ನೀವು ಈ ಡಿಫ್ರೆನ್ಸ್ ಅಲ್ಲಿ ನೀವು ಕೊಂಬೆಗಳನ್ನ ಕಾಣಬಹುದು. ಆದ್ರೆ ಇಲ್ಲಿ ನೆಲಕ್ಕಿಂತ ತುಂಬಾ ದೂರದಲ್ಲಿರುತ್ತೆ. ಇದನ್ನ ನಾನು ಪೊದೆಗಂತ ಕರಿತೀನಿ. ಪೊದೆ ಅಥವಾ ಶ್ರಬ್ಸ್ ಅಂತ ಕರಿತೀನಿ. ಹಾಗಾದ್ರೆ ಇದನ್ನ ಏನ್ ಕರಿತೀನಿ? ಇದನ್ನ ಏನಂತ ಕರಿತೀನಿ?
ವೆರಿ ಗುಡ್. ಮರ ಅಥವಾ ಟ್ರೀ ಅಂತ ಕರಿತೀನಿ. ಇದು ತುಂಬಾ ಸರಳವಾಗಿದೆ. ನಿಮ್ಗೆ ಯಾವುದೇ ಪ್ರಶ್ನೆ ಇದ್ರು ಆ ಪ್ರಶ್ನೆಯಲ್ಲಿ ಇರುವಂತಹ ಗುಣಗಳನ್ನ ನೀವು ವಿಜುವಲೈಸ್ ಮಾಡ್ಕೊಂಡಾಗ ನಿಮ್ಗೆ ಉತ್ತರವನ್ನ ಹೇಳಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಈ ಪ್ರಶ್ನೆ ತುಂಬಾ ಸರಳವಾಗಿತ್ತು. ಏನಿತ್ತು, ತುಂಬಾ ಎತ್ತರ ಬೆಳೆದಿದೆ, ದಪ್ಪನೆಯ ಕಂದು ಬಣ್ಣದ ಗಟ್ಟಿ ಕಾಂಡ ಇರುತ್ತೆ, ದ ಸ್ಟೆಮ್ ತುಂಬಾ ಗಟ್ಟಿಯಾಗಿದೆ ಮತ್ತು ನೆಲದಿಂದ ತುಂಬಾ ಎತ್ತರದಲ್ಲಿ ಕೊಂಬೆಗಳನ್ನ ಬಿಡುವಂತಹ ಆಲದ ಗಿಡ, ಆಲದ ಮರ, ಬ್ಯಾನಿಯನ್ ಟ್ರೀ ಅಥವಾ ಮಾವಿನ ಗಿಡ, ಮ್ಯಾಂಗೋ ಟ್ರೀ ಏನಂತ ಕರಿತೀವಿ ನಾವ್ ಇದನ್ನ? ಮರಗಳು, ಪೊದೆಗಳು, ಗಿಡಮೂಲಿಕೆಗಳು ಇದಾವುದು ಅಲ್ಲ. ಸರಿಯಾದಂತಹ ಉತ್ತರ ಏನು? ಮರಗಳು. ಅರ್ಥ ಆಗ್ತಾ ಇದ್ಯಾ? ಯಾವ್ದೇ ಒಂದು ವಿಷಯ ಕೊಟ್ಟಾಗ ಅನಲೈಸ್ ಮಾಡಿ ಯೋಚನೆ ಮಾಡೋದು ಇದೇ ರೀತಿ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡಿ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಕೊತ್ತಂಬರಿ, ಪುದೀನ ಮತ್ತು ತುಳಸಿ ಗಿಡಗಳು ಈ ಕೆಳಗಿನ ಯಾವುದಕ್ಕೆ ಉತ್ತಮ ಉದಾಹರಣೆಯಾಗಿದೆ? ಆಪ್ಷನ್ ಎ ಪೊದೆಗಳು ಅಥವಾ ಶ್ರಬ್ಸ್, ಇಲ್ಲಿ ದಾಸವಾಳದ ಹೂವಿನ ಗಿಡ ನೋಡಬಹುದು. ಮರಗಳು, ಮಾವಿನ ಮರವನ್ನ ಕಾಣಬಹುದು. ಗಿಡಮೂಲಿಕೆಗಳು ಅಥವಾ ಹರ್ಬ್ಸ್, ಇದ್ರಲ್ಲಿ ಏನ್ ಕಾಣುತ್ತೆ ನಮ್ಗೆ? ಕೊತ್ತಂಬರಿ. ಗೊತ್ತಿಲ್ವಾ? ಹೋಗ್ತಿರಲ್ಲ ಅಡ್ಗೆ ಮನೆ ಕಡೆಗೆ? ವೆರಿ ನೈಸ್. ಬಳ್ಳಿಗಳು ಅಥವಾ ಕ್ರೀಪರ್ಸ್, ಇಲ್ಲಿ ಕುಂಬಳಕಾಯಿಯನ್ನ ನೋಡ್ಬಹುದು. ಕುಂಬಳಕಾಯಿ ಹೇಗಿದೆ? ಬಳ್ಳಿಲಿದೆ. ಸೊ ಸರಿಯಾದಂತಹ ಉತ್ತರ ಯಾವ್ದಾಗಿರುತ್ತೆ? ಮನೆಯಲ್ಲಿ ಬೆಳೆಸುವಂತದ್ದು. ಇಲ್ಲೇ ಕಾಣಿಸ್ತಾ ಇದೆ ಕೊತ್ತಂಬರಿ. ಇದು ಏನಂತ ಕರಿತೀವಿ ನಾವು? ಗಿಡಮೂಲಿಕೆಗಳು ಅಥವಾ ಹರ್ಬ್ಸ್ ಅಂತ ಕರಿತೀವಿ. ಪುದೀನ, ತುಳಸಿ, ಕೊತ್ತಂಬರಿ ಇವೆಲ್ಲ ಅದ್ರ ದಂಟು ನೋಡ್ಬೇಕು ಹೇಗಿರುತ್ತೆ, ತುಂಬಾ ಮೃದುವಾಗಿ ಇರುತ್ತೆ. ನೆಕ್ಸ್ಟ್, ನಿಂಬೆ ಗಿಡ ಅಥವಾ ಲೆಮನ್ ಪ್ಲಾಂಟ್ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಮಧ್ಯಮ ಗಾತ್ರದಲ್ಲಿ ಇದ್ದು ಬುಡದಿಂದಲೇ ಕೊಂಬೆಗಳನ್ನ ಹೊಂದಿರುತ್ತೆ. ಹಾಗಾದ್ರೆ ನಿಂಬೆ ಗಿಡ ಅಂತ ಕೇಳ್ತಾ ಇದ್ರೆ, ನಾನ್ ನಿಮ್ಗಾಗ್ಲೇ ಹೇಳಿದ್ದೆ, ಯಾವ ಒಂದು ಗಿಡ ಬುಡದಿಂದಲೇ ಕೊಂಬೆ ಅಥವಾ ಬುಡಕ್ಕೆ ಅದಕ್ಕೆ ಸಾಮ್ಯದಲ್ಲೇ ಕೊಂಬೆಗಳನ್ನ ಹೊಂದಿರ್ತೋ ನಾವ್ ಅದನ್ನ ಏನಂತ ಕರಿತೀವಿ? ಪೊದೆಗಳು ಅಂತ ಕರಿತೀವಿ. ಅದೇ ರೀತಿ ನಿಂಬೆ ಗಿಡ ಅನ್ನೋದು ಬುಡದಿಂದಲೇ ಅದು ಕೊಂಬೆಗಳನ್ನ ಹೊಂದಿದ್ರೆ ಅದನ್ನ ಏನಂತ ಕರಿತೀವಿ ನಾವಿಲ್ಲಿ? ಇಲ್ಲಿ ಕಾಣಬಹುದು ನಿಂಬೆ ಗಿಡವನ್ನ ಏನಂತೀವಿ? ಪೊದೆ ಅಥವಾ ಶ್ರಬ್ ಅಂತ ಕರಿತೀವಿ. ಮರನೂ ಅಲ್ಲ, ಗಿಡಮೂಲಿಕೆಗಳು ಅಲ್ಲ, ತರಕಾರಿನೂ ಅಲ್ಲ. ತಿಳಿತಾ? ಈ ರೀತಿಯಾಗಿ ನಾವು ಗಿಡಮೂಲಿಕೆಗಳು, ಪೊದೆಗಳು ಮತ್ತು ಮರಗಳ ನಡುವಿನ ವ್ಯತ್ಯಾಸವನ್ನ ತುಂಬಾ ಸುಲಭವಾಗಿ ಅರ್ಥೈಸ್ಕೊಳ್ತಾ ಬರಬಹುದು. ಅರ್ಥ ಆಯ್ತಾ? ಗಿಡಗಳಲ್ಲೇ ಇರುವಂತಹ ವೈವಿಧ್ಯತೆಯನ್ನ ನಾವು ಇದುವರೆಗೂ ಗಮನಿಸಿದ್ವಿ. ಈಗ ನೆಕ್ಸ್ಟ್ ನಮ್ಮ ಪಾಠದ ಮುಂದಿನ ಭಾಗದ ಕಡೆಗೆ ಹೋಗೋಣ. ಅದು ಏನು? ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಾ? ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಗಳನ್ನ ಓಪನ್ ಮಾಡಿದೀರಾ ಮಕ್ಳೇ? ಸೊ ಮುಂದಿನ ಭಾಗದಲ್ಲಿ ನಾವ್ ಏನ್ರ ಬಗ್ಗೆ ಮಾತಾಡ್ತಿದೀವಿ? ವೆರಿ ಗುಡ್. ಎಲೆಯ ಬಗ್ಗೆ. ಎಲೆ ಅಂತ ಹೇಳಿದ್ರೆ ಏನು? ಊಟ ಆದ ನಂತರ ಜಗಿದು ತಿನ್ನುವಂತಹದ್ದು ಮೇಡಮ್. ಹೌದಾ? ಎಲೆ ಅಂತ ಹೇಳಿದ್ರೆ ಏನು? ನಾನು ಇಲ್ಲೊಂದಿಷ್ಟು ವಿವಿಧ ಬಗೆಯ ಎಲೆಗಳನ್ನ ತಂದಿದ್ದೀನಿ. ಇದು ಹೂ ಸಮೇತ ಇದೆ. ನಿಮ್ಗೆ ಯಾವ ಎಲೆ ಅಂತ ಗೊತ್ತಾಗಿರ್ಬಹುದು. ಯಾವ್ದಿದು? ಸಂಪಿಗೆ ಹೂವಿನ ಎಲೆಗಳು. ಕಾಣಿಸ್ತಾ ಇದೆಯಾ? ತುಂಬಾ ರಾಡಿಯಾಗಿ ಕಾಣಿಸ್ತಾ ಇದೆ ಅಲ್ವಾ? ಒಂದೊಂದನ್ನೇ ಕ್ಲಿಯರ್ ಮಾಡ್ಕೊಂತ ಹೋಗೋಣ. ಎಲೆಗಳಲ್ಲಿ ಎಷ್ಟೊಂದು ರೀತಿಯಾದಂತಹ ವೈವಿಧ್ಯತೆಯನ್ನ ಕಾಣಬಹುದು. ಕೆಲವೊಂದು ನೋಡಿ ಉದ್ದ ಇದೆ, ಕಾಣಿಸುತ್ತಾ? ಉದ್ದ ಇದೆ, ಉದ್ದ ಗೆರೆಗಳನ್ನ ಕಾಣಬಹುದು. ಲೆಂತ್ ಇದೆ, ಅದರಲ್ಲಿ ಕಂದು ಬಣ್ಣದ್ದು ಬಣ್ಣಗಳಲ್ಲಿ ಇರುವಂತಹ ವ್ಯತ್ಯಾಸವನ್ನ ಕಾಣಬಹುದು. ಇದನ್ನ ಅಶೋಕ ಮರ ಅಂತ ಕರಿತೀವಲ್ಲ, ಅಂತಹ ಅಶೋಕ ಮರದ ಎಲೆಗಳಿವು. ಅಶೋಕ ಮರದ ಎಲೆಗಳಿವು. ಇದು ಸಂಪಿಗೆ ಹೂವು ಅಂತ ಕರಿತೀವಿ ನಾವು. ಸಂಪಿಗೆ ಹೂವಿನ ಎಲೆಗಳು. ನೋಡಿ, ಅಬ್ಸರ್ವ್ ಮಾಡಿ ಎಲೆಗಳನ್ನ, ಇದು ಹೇಗಿದೆ ಅಂತ.
ನೋಡಿದ್ರ ಮಕ್ಕಳೇ ಯಾವ ರೀತಿ ಇದೆ ಅಂತ. ಈಗ ನೆಕ್ಸ್ಟ್ ಈ ಎಲೆಯನ್ನ ಗಮನಿಸಿ. ನೀವು ಫಸ್ಟ್ ಗಮನಿಸಿ, ಪ್ಲೀಸ್ ಅಬ್ಸರ್ವ್, ಇದನ್ನ ಗಮನಿಸ್ತಾ ಬನ್ನಿ. ಗಮನಿಸಿದ್ರಾ? ಇದ್ರ ಬಣ್ಣ ಹೇಗಿದೆ? ಗಿಣಿ ಹಸಿರು ಬಣ್ಣದಲ್ಲಿ ಇದೆ. ಇದು ಎಲೆಗಳ ಗೊಂಚಲನ್ನ ಅಬ್ಸರ್ವ್ ಮಾಡಿ. ಗಮನಿಸ್ತಾ ಇದ್ದೀರಾ? ಎಲೆಗಳ ಶಬ್ದಗಳು ಕೇಳಿಸುತ್ತಾ? ಕೇಳಿಸುತ್ತಾ? ಕ್ಷಮೆ ಇರ್ಲಿ, ಹಾರಿ ಹೋಯ್ತು. ಓಕೆ, ಈಗ ಕಾಣಿಸುತ್ತಾ? ಕ್ಯಾನ್ ಯು ಆಲ್ ಸಿ? ಹೇಗಿದೆ? ಓಕೆ, ನೆಕ್ಸ್ಟ್ ಈ ಎಲೆ ಕಾಣ್ತಾ ಇದೆ, ಅದ್ರ ಮೇಲೆ ಇರುವಂತಹ ಚುಕ್ಕಿಗಳೆಲ್ಲ ಕಾಣ್ತಾ ಇದೆಯಾ? ಏನ್ ಅರ್ಥ ಆಗುತ್ತೆ ನಮ್ಗೆ ಇದ್ರಲ್ಲಿ? ನಾವೇನ್ ಪಾಠದ ಹೆಸರೇನು? ವೈವಿಧ್ಯತೆ, ಡೈವರ್ಸಿಫೈಡ್. ಈಗ ನಾನು ತೋರಿಸಿರೋದು ಎಲ್ಲವೂ ಕೂಡ ಎಲೆ ಗುಂಪಿಗೆ ಸೇರಿರೋದು. ಕೆಲವೊಂದು ಉದ್ದವಾದಂತಹ ಎಲೆಗಳಿದೆ, ಕೆಲವೊಂದು ಗಿಡ್ಡವಾದಂತಹ ಎಲೆಗಳಿದೆ. ಉದ್ದವಾದಂತಹ ಎಲೆಗಳಲ್ಲೇ ಒಂದೇ ಜಾತಿಗೆ ಸೇರಿದ್ರು ಕೂಡ ಅದ್ರಲ್ಲೂ ಕೂಡ ನಾವು ವೈವಿಧ್ಯತೆಯನ್ನ ಕಾಣ್ತಾ ಹೋಗ್ಬೋದು. ಇದು ಕೆಲವೊಂದು ತುಂಬಾ ಮೃದುವಾಗಿದೆ, ನೋಡಿ ಹೀಗೆ ಬೆಂಡ್ ಆಗುತ್ತೆ. ಕಾಣಿಸ್ತಾ ಇದ್ಯಾ? ಹೇಗ್ ಬೆಂಡ್ ಆಗ್ತಾ ಇದೆ ಕಾಣಿಸ್ತಾ ಇದ್ಯಾ? ಕೆಲವೊಂದು ಎಷ್ಟು ದಪ್ಪ ಇದೆ, ಎಷ್ಟು ಇದೆ, ಕಾಣಿಸ್ತಾ ಇದೆ. ಅದನ್ನ ಹರಿಲಿಕ್ಕೂ ಬರಲ್ಲ, ಅಷ್ಟು ಗಟ್ಟಿಯಾಗಿ ಇರುತ್ತೆ. ಇನ್ ಕೆಲವು ಉದ್ದ ಇದ್ದು ಕೂಡ ಬಹಳ ತೆಳುವಾಗಿ ಇರುತ್ತೆ, ಈ ತರ ತೆಳುವಾಗಿ ಇರುತ್ತೆ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಎಲೆ ಒಂದೇ ಆದ್ರೂ ಕೂಡ ಅದರಲ್ಲಿ ಎಷ್ಟು ವೈವಿಧ್ಯಮಯವಾಗಿ ಇರುತ್ತೆ, ಒಂದಕ್ಕಿಂತ ಒಂದು ಎಷ್ಟು ಭಿನ್ನವಾಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂತ ಬರಬಹುದು. ಇದ್ರ ಕುರಿತು ನಾವೊಂದು ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನ ಈಗ ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸುತ್ತಾ ಅಂತ ಹೇಳಿ. ನಾವು ತಂತ್ರಜ್ಞಾನದ ಸಹಾಯದಿಂದ ಒಂದು ಉತ್ತಮವಾದಂತಹ ವಿಡಿಯೋನ ಇದ್ರ ಕುರಿತಾಗಿ ಮಾಡಿದೀವಿ. ಕಾಣಿಸ್ತಾ ಇದೆಯಾ? ಇದು ನಾನು ತೋರ್ಸೋದ್ನಲ್ಲ ಎಲೆ ನಿಮ್ಗೆ, ಅದೇ ತರದ ಎಲೆಯನ್ನ ನಾವು ತಂತ್ರಜ್ಞಾನದ ಸಹಾಯದಿಂದ ಅದರ ವೇರಿಯಸ್ ಭಾಗಗಳು, ವೇರಿಯಸ್ ಪಾರ್ಟ್ಸ್ ಆಫ್ ಅ ಲೀಫ್ ಅನ್ನ ನಾವು ನೋಡ್ತಾ ಹೋಗೋಣ. ಮಕ್ಕಳೇ, ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ ನಿಮ್ಮೆಲ್ಲಕ್ಕೂ? ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಎಲೆಯ ಭಾಗಗಳಲ್ಲಿ ಇದು ಎಲೆಯ ತೊಟ್ಟು, ಈ ಮಧ್ಯ ಭಾಗ ಇರುತ್ತಲ್ಲ ಎಲೆಯ ತೊಟ್ಟು, ಈ ಭಾಗ ಇಲ್ಲಿಂದ ಶುರುವಾಗ್ತಾ ಬರುತ್ತೆ. ಮತ್ತೆ ಮಧ್ಯನಾಳಗಳು ಅನ್ನೋದನ್ನ ನಾವು ಕಾಣ್ತಾ ಹೋಗ್ಬೋದು. ಇದಿಷ್ಟು ಎಲೆಯ ಅಲಗು ಅಂತ ಕರಿತೀವಿ. ಈ ಕಿವಿಗೆ ಓಲೆ ಹಾಕ್ತಿವಲ್ಲ, ಆ ಜಾಗವನ್ನ ಏನ್ ಹೇಳ್ತೀವಿ? ಕಿವಿಯ ಅಲಗು ಅಂತ ಕರಿತೀವಿ, ಹೌದಾ? ಅದೇ ರೀತಿ ಇದು ಎಲೆಯ ಅಲಗು ಅಂತ ಕರ್ಸ್ಕೊಳ್ಳುತ್ತೆ, ಮೇಲ್ಮೈ. ಇವು ನಮ್ಮ ಕಣ್ಣಿಗೆ ಕಾಣಲ್ಲ, ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟೊಮ್ಯಾಟಾ ಅಂತ ಕರಿತೀವಿ. ಇದನ್ನ ಪತ್ರರಂಧ್ರಗಳು ಅಂತ ಕರಿತೀವಿ. ಇದನ್ನ ನೋಡಿ ಹೆದರ್ಬೇಡಿ, ಏನೋ ಹುಳ ತರದ ಆಕಾರ ಇದೆ ಅಂತ. ಇದು ಬರಿಯ ಕಣ್ಣಿಗೆ ಕಾಣುವುದಿಲ್ಲ, ಆದ್ರೆ ಒಂದು ಮೈಕ್ರೋಸ್ಕೋಪಿನ ಸಹಾಯದಿಂದ, ಸೂಕ್ಷ್ಮ ದರ್ಶಕದ ಸಹಾಯದಿಂದ ನಾವು ಸ್ಟೊಮ್ಯಾಟೋ ಅಥವಾ ಪತ್ರರಂಧ್ರವನ್ನ ನೋಡ್ಲಿಕ್ಕೆ ಸಾಧ್ಯ. ಇಂಟ್ರೆಸ್ಟಿಂಗ್ ಅಲ್ವಾ? ಮತ್ತು ವಿಡಿಯೋನ ನಾವು ನೋಡೋಣ. ಸೊ
ಒಂದು ಎಲೆಯ ಭಾಗವನ್ನ ಗಮನಿಸಿದಾಗ ಎಲೆಯ ತುಟ್ಟು ಏನಿದೆ, ತುಟ್ಟಿನ ಭಾಗ ಆಗಿರಬಹುದು, ಅದರ ಒಂದು ಮಧ್ಯನಾಳ ಆಗಿರಬಹುದು, ಕಾಣಿಸುತ್ತಾ? ಅವೆಲ್ಲವನ್ನ ನಾವು ಗಮನಿಸ್ತಾ ಬರಬಹುದು. ಈಗ ಯಾಕಳೆ ನಿಮ್ಗೆ ಸಂಪೂರ್ಣವಾಗಿ ಎಲೆಯ ಭಾಗಗಳ ಒಂದು ನಾಲೆಜ್ ಇಲ್ಲದೆ ಹೋಗಿದ್ರು ಒಂದು ಸ್ಕೆಲಿಟನ್ ಪಿಕ್ಚರ್ ಆದ್ರೂ ಸಿಕ್ಕಿರುತ್ತೆ. ಆದ್ರಿಂದ ನಿಮ್ಮ ಸುತ್ತಮುತ್ತದ ವಾತಾವರಣದಲ್ಲಿ ಶಾಲೆಯ ಆವರಣ ಆಗಿರಬಹುದು, ಮನೆ ಆಗಿರಬಹುದು, ಹೂದೋಟಗಳಾಗಿರಬಹುದು, ಅಲ್ಲಿ ಇರುವಂತಹ ವಿವಿಧ ಬಗೆಯ ಎಲೆಗಳ ಬಗ್ಗೆ ಸೂಕ್ಷ್ಮವಾಗಿ ನೋಡ್ತಾ ಬನ್ನಿ. ಅವುಗಳ ಮೇಲಿರುವಂತಹ ಗೀತೆ ಯಾವ ರೀತಿ ಇದೆ, ಉದ್ದವಾಗಿದ್ಯಾ, ಅಡ್ಡಲಾಗಿದ್ಯಾ ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಬನ್ನಿ. ಅದ್ರ ಬಗ್ಗೆ ನೀವು ಗಮನವನ್ನ ನೀಡ್ತಾ ಬನ್ನಿ. ಯಾತಕ್ಕೆ ಗಮನವನ್ನ ಹರಿಸ್ತಾ ಹೋಗ್ಬೇಕು ಅಂತ ನೋಡೋದಾದ್ರೆ, ನೋಡಿ, ಎಲೆಯ ಭಾಗಗಳನ್ನ ಅರ್ಥೈಸ್ಕೊಂತಾ ಹೋಗೋದು ಅಥವಾ ಈ ಎಲೆಯ ನಾಳ ವಿನ್ಯಾಸಗಳನ್ನ ಅರ್ಥ ಮಾಡ್ಕೊಂತಾ ಹೋಗೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ನಾವು ತುಂಬಾ ಸೂಕ್ಷ್ಮವಾಗಿ ಈಗ ಅರ್ಥೈಸ್ಕೊಂತಾ ಹೋಗೋಣ. ಎಲ್ಲರಿಗೂ ನನ್ನ ಧ್ವನಿಗಳು ಕೇಳಿಸ್ತಾ ಇದೆಯಲ್ಲ? ಎಸ್. ಈಗ ನಾನು ಎಲೆಗಳನ್ನ ತೋರಿಸ್ದೆ. ಎಲೆಯ ಮೇಲಿನ ರೇಖೆಗಳು ಮತ್ತು ನಾಳ ವಿನ್ಯಾಸದ ಬಗ್ಗೆ ನಾವು ಒಂದಿಷ್ಟು ನೋಡ್ತಾ ಹೋಗೋಣ. ನೋಡಿ, ನಾವ್ ಯಾವುದೇ ಒಂದು ಸಸ್ಯದ ಎಲೆಯನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಅದರ ಮೇಲ್ಮೈಯಲ್ಲಿ ಹಲವಾರು ಗೆರೆಗಳಂತಹ ರಚನೆಗಳನ್ನ ಕಾಣ್ತೀವಿ. ಈ ಗೆರೆಗಳನ್ನೇ ನಾವೇನಂತ ಕರಿತೀವಿ? ನಾಳಗಳು ಅಂತ ಕರಿತೀವಿ. ಗೆರೆಗಳು ಕಾಣಿಸ್ತಾ ಇದೆಯಲ್ಲ ನಿಮ್ಮೆಲ್ಲರಿಗೂ? ಈ ಗೆರೆಗಳನ್ನ ನಾವೇನಂತ ಕರಿತೀವಿ? ನಾಳಗಳು ಅಂತ ಕರಿತೀವಿ. ನಾಳಗಳು ಅಂತ ಹೇಳಿದ್ರೆ ನೀವು ನೋಟ್ ಮಾಡ್ಕೋಬಹುದು. ನಾನು ಇದನ್ನ ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲೂ ನಿಮ್ಗೆ ತೋರಿಸ್ತೇನೆ. ನಾಳಗಳು ಅಂತ ಹೇಳಿದ್ರೆ ವೇನ್ಸ್ ಅನ್ನುವಂತಹ ಅರ್ಥ ಬರುತ್ತೆ. ಏನಿದು? ಯಾವುದೇ ಒಂದು ಎಲೆಯ ಮೇಲೆ ಸೂಕ್ಷ್ಮವಾಗಿ ನಾವು ಗಮನಿಸಿದಾಗ ಅದ್ರ ಮೇಲ್ಮೈಯಲ್ಲಿ ಈ ಹಲವಾರು ಗೆರೆಗಳು ಕಾಣಿಸುತ್ತಲ್ಲ, ಚಿಕ್ಕ ಚಿಕ್ಕ ಗೆರೆಗಳು ಕಾಣಿಸುತ್ತಲ್ಲ, ಇದನ್ನ ನಾಳಗಳು ಅಥವಾ ವೇನ್ಸ್ ಅಂತ ಕರಿತೀವಿ. ಅದೇ ರೀತಿ ಈ ಎಲೆಯ ಮಧ್ಯಭಾಗದಲ್ಲಿ, ಆ ಎಲೆಯ ಮಧ್ಯಭಾಗದಲ್ಲಿ ಹಾದು ಹೋಗುವಂತಹ ದಪ್ಪನೆಯ ಪ್ರಮುಖ ಗೆರೆಯನ್ನ, ಈ ಗೆರೆ ಇದನ್ನ ನಾವು ಏನಂತೀವಿ? ಮಿಡ್ ರಿಬ್ ಅಥವಾ ಮಧ್ಯನಾಳ ಅಂತ ಕರಿತೀವಿ. ನೋಟ್ ಮಾಡ್ಕೋಬಹುದು ನೀವು ಇದನ್ನ. ಮಿಡ್ ರಿಬ್ ಅಥವಾ ಮಧ್ಯನಾಳ ಅಂತ ಕರಿತೀವಿ. ಕಾಣಿಸುತ್ತಾ? ಈ ಸೈಡ್ ಅಲ್ಲಿ ಬರೀಲಾ? ಇಂಗ್ಲಿಷ್ಗೂ ಬರಿಬೇಕಾ ಮೇಡಮ್? ಎಸ್, ಇಂಗ್ಲಿಷ್ಗೂ ನೀವು ಬರೀಲೇಬೇಕಾಗತ್ತೆ. ಮಧ್ಯನಾಳ ಅಥವಾ ಮಿಡ್ ರಿಬ್ ಅಂತ ಕರಿತೀವಿ. ಎಲೆಯ ಈ ನಾಳಗಳು ಜೋಡಣೆಯಾಗಿರುವಂತಹ ವಿನ್ಯಾಸಕ್ಕೆ ನಾವು ನಾಳ ವಿನ್ಯಾಸ ಅಥವಾ ವೆನೇಷನ್ ಅಂತ ಕರಿತೀವಿ. ಈ ಎಲೆ ಒಂದೊಂದು ಎಲೆಗಳಲ್ಲೂ ಕೂಡ ಎಷ್ಟೊಂದು ವ್ಯತ್ಯಾಸಗಳನ್ನ ನೀವು ಕಾಣ್ತಾ ಹೋಗಬಹುದು. ಅಲ್ಲಿ ವ್ಯತ್ಯಾಸಗಳಿಂದ ಈ ಎಲೆ ಇದೇ ರೀತಿಯ ಇದು ನೋಡಿ ಅಡ್ಡಲಾದಂತಹ ಗೆರೆಗಳನ್ನ ಹೊಂದಿದೆ. ಇದು ಉದ್ದುದ್ದವಾದಂತಹ ಗೆರೆಗಳನ್ನ ಹೊಂದಿದೆ. ಇದಕ್ಕೆ ನಾವು ನಾಳ ವಿನ್ಯಾಸ ಅಥವಾ ವೆನೇಷನ್ ಅಂತ ಕರಿತೀವಿ. ನೋಟ್ ಮಾಡ್ಕೊಬಹುದು. ಒಂದು ಎಲೆ ಅನ್ನೋದು ಯಾವ ರೀತಿ ರಚನೆ ಆಗಿರುತ್ತೆ ಅನ್ನೋದ್ರ ಮೇಲೆ. ಈಗ ನಮ್ ಕೈಯಲ್ಲಿ ರಕ್ತ ಹರಿಯಕ್ಕೆ ಹೇಗೆ ನರಗಳು, ನಾಳಗಳು ಇರುತ್ತೋ ಹಾಗೆ ಎಲೆಗಳಿಗೂ ಈ ನಾಳಗಳು ಇರುತ್ತೆ. ನಿಮ್ಮೆಲ್ಲರಿಗೂ ಇದೆಯಲ್ಲ ಇಲ್ಲಿ ರಕ್ತ ಹರಿಲಿಕ್ಕೆ ನರ್ವ್ಸ್ ಗಳು ಇರುತ್ತಲ್ಲ, ಕಾಣುತ್ತಲ್ಲ? ಇದೆಯಾ ಇಲ್ವಾ? ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇದೆ ಅಲ್ವಾ? ಅದೇ ರೀತಿ ಈ ಎಲೆಗಳು ಅಷ್ಟೇ, ರಕ್ತ ಹರಿಲಿಕ್ಕೆ ಅದರಲ್ಲಿ ನಾಳಗಳು ಇರುತ್ತೆ. ಈ ನಾಳಗಳಲ್ಲಿ ಏನಾಗುತ್ತೆ? ಇವು ಗಿಡಕ್ಕೆ ನೀರು ಮತ್ತು ಆಹಾರವನ್ನ ಒದಗಿಸುವಂತಹ ಸಣ್ಣ ಕೊಳವೆಗಳು. ನೀರು ಮತ್ತು ಆಹಾರವನ್ನ ಒದಗಿಸುತ್ತೆ. ಹೇಗೆ ನಮ್ಮ ಕೈ ಮೇಲೆ ಇರುವಂತಹ ನಾಳಗಳಲ್ಲಿ ರಕ್ತ ಸರಬರಾಜಾಗುತ್ತೋ ಅದೇ ರೀತಿ ನಾಳಗಳ ಮೂಲಕ ನೀರು ಮತ್ತು ಆಹಾರ ಸರಬರಾಜಾಗುತ್ತೆ. ಈಗ ಅಡ್ಗೆ ಮನೆಯಲ್ಲಿ ನಾವು ಬಳಸುವಂತಹ ಕೊತ್ತಂಬರಿ ಸೊಪ್ಪು ಅಥವಾ ತೋಟದಲ್ಲಿ ಮಾವು, ದಾಸವಾಳದ ಎಲೆಯನ್ನ ಸೂರ್ಯನ ಬೆಳಕಿಗೆ ಹಿಡಿದು ನೋಡಿ, ಅದರ ಮಧ್ಯದಲ್ಲಿ ಒಂದು ದಪ್ಪ ಗೆರೆ ಇರುತ್ತೆ. ಅದನ್ನೇ ನಾವು ಮಧ್ಯನಾಳ ಅಂತ ಕರಿತೀವಿ. ಮತ್ತು ಅದರಿಂದ ಸಣ್ಣ ಸಣ್ಣ ಗೆರೆಗಳು ಕವಲೊಡ್ದು ಹೋಗಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಇದೇ ಒಂದು ಎಲೆಯನ್ನ ನೋಡಿ, ಈ ಮಧ್ಯನಾಳದಿಂದ
ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಈ ಮಧ್ಯನಾಳದಿಂದ ಚಿಕ್ಕ ಚಿಕ್ಕ ಗೆರೆಗಳು ಕವಲು ಹೊಡ್ತಿದೆ. ಯು ಕ್ಯಾನ್ ಸಿ ಚಿಕ್ಕ ಚಿಕ್ಕ ಎಲೆಗಳು ಕವಲು ಹೊಡ್ತಿದೆ. ಅಥವಾ ನಿಮ್ಮ ಹತ್ರ ಎಲೆಗಳೆಲ್ಲಾದ್ರೂ ಇದ್ರೆ ನೀವು ತಂದು ನೋಡ್ಬಹುದು. ಆ ಮಧ್ಯನಾಳದಿಂದ ಈ ಕವಲು ಹೊಡ್ತಿರುವಂತಹ ಗೆರೆಗಳೇನಿರುತ್ತಲ್ಲ ಅದು ತುಂಬಾ ಸ್ಪಷ್ಟವಾಗಿ ಕಾಣಿಸುತ್ತೆ. ಈಗ ಈ ನಾಳ ವಿನ್ಯಾಸ, ಈ ವೆನೇಷನ್ ಅಲ್ಲಿ 2 ವಿಧಗಳಿದೆ. ಯಾವ್ಯಾವುದು? ಜಾಲಬಂಧ ನಾಳ ವಿನ್ಯಾಸ, ಜಾಲಬಂಧ ನಾಳ ವಿನ್ಯಾಸ. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ರೆಟಿಕ್ಯುಲೇಟ್. ಹಾಗೂ ಮತ್ತೊಂದು ಸಮಾಂತರ ನಾಳ ವಿನ್ಯಾಸ ಅಂದ್ರೆ ಪ್ಯಾರಲ್ ವೆನೇಷನ್ ಅಂತ. ಕಾಣಿಸ್ತಾ ಇದೆಯಾ ಮಕ್ಕಳೇ ಎಲ್ಲಾರ್ಗುನು? ಈ ನಾಳ ವಿನ್ಯಾಸಗಳಲ್ಲಿ 2 ತರ ಇದೆ. ಒಂದು ಜಾಲಬಂಧ ನಾಳ ವಿನ್ಯಾಸ ಅಥವಾ ರೆಟಿಕ್ಯುಲೇಟ್ ವೆನೇಷನ್ ಅಂತ ಕರಿತೀವಿ. ಅದೇ ತರ ಸಮಾಂತರ ನಾಳ ವಿನ್ಯಾಸ ಅಥವಾ ಇದನ್ನ ನಾವು ಪ್ಯಾರಲಲ್ ಅಂತ ಕರಿತೀವಿ. ಏನ್ ಮೇಡಮ್ ವ್ಯತ್ಯಾಸ ಇವೆರಡಕ್ಕೂ? ನೋಡಿ, ರೆಟಿಕ್ಯುಲೇಟ್ ವೆನೇಷನ್ ಅಥವಾ ಜಾಲಬಂಧ ನಾಳ ವಿನ್ಯಾಸದಲ್ಲಿ ಮಧ್ಯನಾಳದ ಇಕ್ಕೆರಳಗಳಲ್ಲಿ ಅಂದ್ರೆ ಎರಡೂ ಬದಿಗಳಲ್ಲಿ ನಾಳಗಳು ಬಲೆಯಂತೆ ಅಥವಾ ಜಾಲರಿಯಂತೆ ಹರಡಿಕೊಂಡಿರುತ್ತೆ. ಇದಕ್ಕಿರುವಂತಹ ಉತ್ತಮವಾದಂತಹ ಎಕ್ಸಾಂಪಲ್ ಅಂದ್ರೆ ಈ ಎಲೆ. ಕಾಣಿಸುತ್ತಾ? ಈ ಎಲೆ. ನನ್ಗೆ ಇದು ಎಷ್ಟು ಸ್ಪಷ್ಟವಾಗಿ ನಿಮ್ಗೆ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಗೊತ್ತಿಲ್ಲ. ಇದು ಇಂಟರ್ನೆಟ್ಗಿಂತ ನಾನು ಡೈರೆಕ್ಟ್ ಆಗಿ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಎಲೆಗಳನ್ನ ಹೊತ್ತು ತಂದೆ. ಈ ಎಲೆಗಳ ಇಕ್ಕೆಲಗಳಲ್ಲೂ ಕೂಡ ಜಾಲರಿ ಅಂತೆ ಈ ರೀತಿಯಾದಂತ ರಚನೆಗಳಿರುತ್ತೆ. ಹಿಂಗೆ ಒಂಥರ ಜಾಲಬಂಧ, ಜಾಲರಿ ತರ ಇರುತ್ತೆ ಅದು, ಅಥವಾ ಅದೊಂದು ಬಲೆ ತರ ಹರ್ಕೊಂಡಿರುತ್ತೆ. ಅದಕ್ಕೆ ನಾವ್ ಇದನ್ನ ಜಾಲಬಂಧ ನಾಳ ವಿನ್ಯಾಸ ಅಂತ ಕರಿತೀವಿ. ಅದೇ ಎಲೆಗಳಲ್ಲಿ ನಾಳಗಳು ಒಂದಕ್ಕೊಂದು ಕವಲೊಡೆಯದೆ ನೇರವಾಗಿ ಇದ್ರೆ, ಸೊ ಅದು ಒಂದಕ್ಕೊಂದು ಕವಲೊಡೆಯದೆ ನೇರವಾಗಿದ್ರೆ, ಬೆಸ್ಟ್ ಎಕ್ಸಾಂಪಲ್ ಇದು. ಸ್ಟ್ರೈಟ್ ಲೈನ್ ಇದೆ, ಕಾಣಿಸುತ್ತಾ? ಎಲೆ ಮೇಲೆ ಮಾರ್ಕರ್ ಹಾಕಿದೀನಿ, ಕಾಣಿಸುತ್ತಾ? ಸ್ಟ್ರೈಟ್ ಲೈನ್ ಇದೆ. ಅದನ್ನ ನಾವು ಸಮಾಂತರ ಅಥವಾ ಪ್ಯಾರಲಲ್ ನಾಳ ವಿನ್ಯಾಸ ಅಂತ ಕರಿತೀವಿ. ಅಂದ್ರೆ ಎಲೆಗಳಲ್ಲಿ ನಾಳಗಳು ಒಂದಕ್ಕೊಂದು ಕವಲೊಡೆಯದೆ ನೇರವಾಗಿ ಸಮಾಂತರವಾಗಿ, ಈ ರೈಲು ಹಳಿಗಳು ಇರುತ್ತಲ್ಲ, ರೈಲ್ವೆ ಟ್ರ್ಯಾಕ್ ಆ ರೀತಿ ಇದ್ರೆ. ಇದನ್ನ ಬಳೆಯಂತೆ ಇದ್ರೆ ಅದು ಜಾಲಬಂಧ. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಲೆ ತರ ಇದ್ರೆ ಅದು ಜಾಲಬಂಧ. ಸ್ಕೇಲ್ ಅಲ್ಲಿ ಲೈನ್ ಹಾಕದಂತೆ ನೇರವಾಗಿದ್ರೆ ಅದು ಸಮಾಂತರ ಅಥವಾ ಪ್ಯಾರಲಲ್. ಈಗ ಜಾಲಬಂಧಕ್ಕೆ ಉದಾಹರಣೆ ಅಂದ್ರೆ ಅರಳಿ ಮರದ ಎಲೆ ಅಥವಾ ಈ ಬೇವಿನ ಎಲೆ. ನೋಡಿದ್ದೀರಾ? ಅರಳಿ ಮರದ ಎಲೆ ಪುಸ್ತಕದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ವಿದ್ಯೆ ಹತ್ಬಿಡುತ್ತೆ, ಗಣಪತಿ ಅನುಗ್ರಹ ಸಿಕ್ಬಿಡುತ್ತೆ ಅಂತೆಲ್ಲ ಅನ್ಕೊಂಡು ಪುಸ್ತಕದಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಅಂತ ಎಲೆಗಳು ಅಥವಾ ಒಣಗಿದ ಬೇವಿನ ಎಲೆಗಳನ್ನ ನೋಡಿದ್ರೆ ಅದು ಸಂಪೂರ್ಣವಾಗಿ ಬಳೆ ತರ ನಮ್ಗೆ ಕಾಣಿಸ್ತಾ ಹೋಗುತ್ತೆ, ನೆಟ್ ತರ ಕಾಣುತ್ತೆ. ಈ ಸಮಾಂತರ ಉದಾಹರಣೆಗೆ ಪೂಜೆಗೆ ಬಳಸುವಂತಹ ಬಾಳೆ ಎಲೆ ಅಥವಾ ಗದ್ದೆಯಲ್ಲಿರುವಂತಹ ಜೋಳದ ಎಲೆ, ಅಥವಾ ನಿಮ್ಮ ಮನೆಯ ಹಿತ್ತಲಿನಲ್ಲಿ ಇರುವಂತಹ ಹುಲ್ಲು, ಈ ಗರಿಕೆಯ ಹುಲ್ಲು, ಇವೆಲ್ಲ ನೇರವಾಗಿ ಇರುತ್ತೆ, ಸೊಟ್ಟಗೆ ಇರೋದಿಲ್ಲ. ಹಾಗಾಗಿ ಇದು ಎಲೆಗಳ ನಾಳ ವಿನ್ಯಾಸ. ನಮ್ಮ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮಣ್ಣಿನ ಒಳಗಡೆ ಇರುವಂತಹ ರಹಸ್ಯ ಬೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಆಕ್ಟಿವಿಟಿನ ನಿಮ್ಮ ಹತ್ರ ಮಾಡಿಸ್ಲಿಕ್ಕಿತ್ತು. ಸುಮಾರಷ್ಟು ಅಲ್ಲದೆ ಹೋದ್ರು ಕೂಡ ಒಂದು ಚಿಕ್ಕ ಆಕ್ಟಿವಿಟಿ ಮಾಡ್ಲಿಕ್ಕಾಗುತ್ತಾ ನಾವು ನೋಡೋಣ. ಈಗ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ತುಂಬಾ ಫನ್ ಆಗಿ ನಾವು ಈ ಒಂದು ಆಕ್ಟಿವಿಟಿನ ಮಾಡ್ತಾ ಹೋಗಬಹುದು. ಇಲ್ಲಿ ನೋಡಬಹುದು ಈ ಸಿಮ್ಯುಲೇಷನ್ ಮೂಲಕ ಒಂದು ಹೂವಿನ ಗಿಡಕ್ಕೆ ಯಾವ ಎಲೆ ಸೂಕ್ತವಾಗುತ್ತೆ ಅನ್ನೋದನ್ನ ನೋಡಬಹುದು. ಅದಕ್ಕೆ ಈ ಎಲೆ ಸೂಕ್ತವಾಗಿದ್ಯಾ? ಇಲ್ಲ. ಈ ಎಲೆ ಸೂಕ್ತವಾಗಿದ್ಯಾ? ಇಲ್ಲ. ಈ ಎಲೆ ಸೂಕ್ತವಾಗಿದ್ಯಾ? ಅದೂ ಇಲ್ಲ. ಈ ಎಲೆ ಅಟ್ಲೀಸ್ಟ್ ಹಾ, ಈ ಎಲೆ ಸೂಕ್ತವಾಯ್ತು. ಹೇಗ್ ಗೊತ್ತಾಯ್ತು? ನಮ್ಗೆ ಈ ಹೂವಿಗೆ ಇದೇ ಎಲೆನೆ ಹಾಕ್ಬೇಕಂತ ಹೇಗ್ ಗೊತ್ತಾಗುತ್ತೆ? ಏನೋ ಮ್ಯಾಜಿಕ್ ಇದೆಯಲ್ಲ. ನೆಕ್ಸ್ಟ್ ನೋಡೋಣ. ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳಿದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ಯಾ? ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳಿದ್ರೆ ಏನು? ಇಲ್ಲ ಮೇಡಮ್, ನೀವೇ ಹೇಳ್ಬಿಡಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳಿದ್ರೆ ಏನು ಅಂತ. ಓಕೆ,
ಚಿಂತೆ ಮಾಡಬೇಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮ್ಗೆ ವ್ಯಾಸ್ಕುಲರ್ ಬಂಡಲ್ಸ್ ಅಂತ ಹೇಳಿದ್ರೆ ಏನು ಅಂತ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಈಗ ನೆಕ್ಸ್ಟ್ ಇದನ್ನ ಅಬ್ಸರ್ವ್ ಮಾಡಿ. ಈ ಒಂದು ಗಿಡಕ್ಕೆ ಯಾವ ಹೂವು ಸೂಕ್ತವಾಗಿರುತ್ತೆ? ಈ ಹೂವ ಇಲ್ಲ, ಈ ಹೂವ ಇಲ್ಲ, ಈ ಹೂವ ಇಲ್ಲ, ಈ ಹೂವ ಹೌದು, ಈ ಹೂವು. ಹೇಗ್ ಗೊತ್ತಾಗ್ತಿದೆ ನಮ್ಗೆ ಈ ಎಲೆಗಳು ಈ ಹೂವಿಗೆ ಸೂಕ್ತ ಅಂತ ಹೇಗ್ ಗೊತ್ತಾಗುತ್ತೆ? ಇದ್ರಲ್ಲೇನೋ ಇರ್ಬೇಕಲ್ವಾ? ನೆಕ್ಸ್ಟ್ ಈ ಗಿಡಕ್ಕೆ ಈ ಹೂ ಸೂಕ್ತವಾಗಿದ್ಯಾ? ಇಲ್ಲ, ಇದು ಇಲ್ಲ. ಈ ಬಿಳಿ ಹೂವ ಹೌದು, ಈ ಬಿಳಿ ಹೂವ ಕರೆಕ್ಟ್ ಆಗಿ ಇತ್ತು. ಈ ಒಂದು ಗಿಡಕ್ಕೆ ಈ ಒಂದು ಬೇರು ಸೂಕ್ತವಾಗಿದ್ಯಾ? ಇಲ್ಲ. ಈ ಬೇರು ಸೂಕ್ತವಾಗಿದ್ಯಾ? ಅದು ಇಲ್ಲ. ಈ ಬೇರು ಹ್ಮ್ ಈ ಬೇರು ಹಾ, ಈ ಬೇರು ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಈ ಒಂದು ಗಿಡಕ್ಕೆ ಸೆಪ್ಸ್ ಅಂತ ಹೇಳಿದ್ರೆ, ಸೇಪಲ್ಸ್ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಿದ್ಯಾ? ಸೇಪಲ್ಸ್ ಅಂತ ಹೇಳಿದ್ರೆ ಏನು ಅಂತ ಅನ್ಬಿಟ್ಟು ಪುಷ್ಪ ಪತ್ರಗಳು ಅಂತ ಕರಿತೀವಿ ನಾವು. ಅರ್ಥಾಯ್ತಾ? ಈ ಪುಷ್ಪ ಪತ್ರಗಳಲ್ಲಿ ಈ ಒಂದು ಹೇಳ್ತೀನಿ ನೋಡಿ, ಎಷ್ಟು ಸುಂದರವಾಗಿ ನಮ್ಮ ಪ್ರಕೃತಿ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ಕೆಲವೊಂದು ಇಂಥ ಗಿಡಗಳಿಗೆ, ಇಂಥ ಬೇರಿರುವಂತಹ ಗಿಡಗಳಿಗೆ 3 ದಳದ ಪುಷ್ಪ ಪತ್ರಗಳು ಸೂಟ್ ಆಗ್ತಾ ಹೋಗುತ್ತೆ. ನೋಡೋಣವಾ? ಇದು ಇಲ್ಲ, ಇದು ಇಲ್ಲ, ಇದು ಇಲ್ವೇ ಇಲ್ಲ, ಇದು ಸೂಕ್ತ ಆಯ್ತು. ಎಷ್ಟಿದೆ ಇಲ್ಲಿ? 3 ದಳದ ಪುಷ್ಪ ಪತ್ರಗಳು. ಸೊ ಅದ್ ಹೇಗ್ ಗೊತ್ತಾಗುತ್ತೆ ಈ ಒಂದು ಗಿಡಕ್ಕೆ 3 ದಳದ್ದೇ ಬೇಕು, ಇನ್ನೊಂದು ಗಿಡಕ್ಕೆ 5 ದಳದ್ ಬೇಕು ಅನ್ನೋದು ಹೇಗ್ ಗೊತ್ತಾಗುತ್ತೆ? ಈ ಪ್ರಾಕೃತಿಕ ವೈವಿಧ್ಯತೆ ಮತ್ತೆ ಮೊನೊಕಾಟ್ ಅಂಡ್ ಡಯೋಕಾಟ್. ಮೊನೊಕಾಟ್ ಡಯೋಕಾಟ್ ಅಂತ ಹೇಳಿದ್ರೆ ವೆರಿ ಗುಡ್. ಏಕದಳ ಸಸ್ಯ, ದ್ವಿದಳ ಸಸ್ಯ. ನೋಡಿದ್ರೆ ನಮ್ಮ ಮಕ್ಕಳು ಎಷ್ಟು ಬುದ್ಧಿವಂತಿದ್ದಾರೆ. ಅದೇ ರೀತಿ ಬೇರುಗಳು, ತಂತು ಬೇರುಗಳು ಅಂತ ಇದೆ, ಇವುಗಳ ಬಗ್ಗೆ, ಮತ್ತೆ ವ್ಯಾಸ್ಕುಲರ್ ಬಂಡಲ್ಸ್ ಅಂದ್ರೆ ಕಟ್ಟುಗಳು ಅಂತ ಕರಿತೀವಿ. ಇವುಗಳ ಬಗ್ಗೆ ನಾವು ಮತ್ತಷ್ಟು ಸ್ಥೂಲವಾಗಿ ಸೂಕ್ಷ್ಮವಾಗಿ ಮುಂದಿನ ಕ್ಲಾಸ್ ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಆಗ ನೀವು ತುಂಬಾ ಈಸಿಯಾಗಿ, ಇವಾಗ ಕನ್ಫ್ಯೂಸ್ಡ್ ಸ್ಟೇಟ್ ಅಲ್ಲಿ ಇದು ಹೆಂಗೆ ಅಂತ ಏನೋ ಒಂದು ಮಿಕ್ಸ್ಡ್ ಒಪಿನಿಯನ್ ಅಲ್ಲಿ ನಾವು ಗಿಡಗಳಿಗೆ ಹೂವನ್ನ ಹಾಕ್ತಾ ಇದೀವಲ್ಲ, ಮುಂದಿನ ಕ್ಲಾಸ್ ನಲ್ಲಿ ಹಾಗಾಗಲ್ಲ. ಬಹಳ ಕರಾರುವಕ್ಕಾಗಿ ಇಂಥ ಒಂದು ಗಿಡಕ್ಕೆ, ಇಂಥ ಒಂದು ಬೇರಿಗೆ ಇದೇ ಹೂವ ಅಥವಾ ಇದೇ ಎಲೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹೇಗ್ ಗೊತ್ತಾಗುತ್ತೆ? ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಮುಂಬರುವ ಶಿಕ್ಷಕರನ್ನ ಸ್ವಾಗತಿಸ್ತಾ ಸದ್ಯಕ್ಕೆ ನಾನು ವಿದಾಯವನ್ನ ತೆಗೆದುಕೊಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇವತ್ತಿನ ಕ್ಲಾಸ್ ನ ಕೊನೆಯಲ್ಲಿ ಆದಂತಹ ಮಿಸ್ಟ್ರಿಗೆ ಉತ್ತರವನ್ನ ಮುಂದಿನ ಕ್ಲಾಸ್ ನಲ್ಲಿ ನಾವು ಪಡ್ಕೊಳ್ಳೋಣ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.